ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದವನ್ನು ಹೇಳ್ತಾ ಇದ್ದೇವೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೆ. ನಿನ್ನೆ ನೋಡಿದೆ, ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ. ಯಾರು ತನ್ನ ಮಕ್ಕಳ ಕುಂದ, ಎಲ್ಲ ದೇವತೆಗಳಕ್ಕಿಗೆ ಮಕ್ಕಳು, ತನ್ನ ಮಕ್ಕಳ ಕುಂದನ್ನು ಯಾವ ತಾಯಿಯೂ ಹೇಳೋದಿಲ್ಲ. ಅದಕ್ಕೋಸ್ಕರ ಅವಳು ಏನು ಮಾಡಿದ್ಳು, ಒಬ್ಬೊಬ್ಬ ದೇವತೆಗಳ ದೊಡ್ಡ ದೊಡ್ಡ ದೋಷಗಳನ್ನು ಅವರ ಹೆಸರು ಹೇಳದೆ ತೆಗೆದುಕೊಂಡಳು ಹೇಳ್ತಾ ಇದ್ದಾರೆ. ಕೆಲವರು, ಲಕ್ಷ್ಮೀ ಸ್ವಯಂವರದ ಸಭೆ ಇದು. ಮಹಾಲಕ್ಷ್ಮೀ ದೇವಿ ವರ ಪರೀಕ್ಷೆಗೆ ಆರಂಭ ಮಾಡಿದ್ದಾಳೆ. ದೇವತೆಗಳ ಮತ್ತು ಋಷಿಗಳ ದೋಷಗಳನ್ನು ಒಂದೊಂದಾಗಿ ಹೇಳ್ತಾ ಇದ್ದಾಳೆ. ಭಾಗವತದಲ್ಲಿ ಬಂದಿದೆ, ನೂನಂ ತಪೋ ಯಸ್ಯನ ಮನ್ಯೋ ನಿರ್ಜಯ. ತಪಸ್ಸು ಮಾಡಿದವರೇ ಕೋಪವನ್ನು ಗೆದ್ದಿಲ್ಲ. ಮದುವೆ ಆಗ್ತಾ ಇರುವ ಹೆಣ್ಣು ಸ್ವಯಂವರದಲ್ಲಿ ನೋಡ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಅದೇನಾದ್ರೂ ಬರ್ದೇ ಇಲ್ಲ. ಅಣಿಮಾ ಮಹಿಮಾ ಲಘಿಮಾ ಪ್ರಾಪ್ತಿ ಪ್ರಕಾಶ ಐಶ್ವತ್ವ ಶತ ಪ್ರಕಾಮಿ ಇತ್ಯಾದಿ ಇದ್ದರು. ಅಷ್ಟಸಿದ್ಧಿಗಳಿದ್ದರು, ಅಷ್ಟೈಶ್ವರ್ಯ ಅಷ್ಟಸಿದ್ಧಿಗಳಿದ್ದರು. ಇವೆಲ್ಲ ದೇವತೆಗಳಿಗೆ ಅನಾಯಾಸ ಹುಟ್ಟಿನಿಂದಲೇ ಬಂದಿದೆ. ದೈತ್ಯರಿಗೆ ವರಬಲ, ಮನುಷ್ಯರಿಗೆ ತಲೆಯೂರಿ ತಪಗೈದು ಪುಣ್ಯದ ಪ್ರಭಾವ. ಇವುಗಳನ್ನು ಪಡೆದಾತ ಏನು ಬೇಕಾದರೂ ಮಾಡಬಹುದು. ಅಂಥವರನ್ನು ಕನ್ಯೆಯಾದವಳು ವರಿಸಲು ಬಯಸ್ತಾಳೆ, ಆಶ್ಚರ್ಯವೇನಿಲ್ಲ. ಇಲ್ಲಿ ಮಹಾಲಕ್ಷ್ಮೀ ದೇವಿ ಋಷಿ ಮುನಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾಳೆ. ಅವ್ರು ಹೇಳ್ತಾರೆ, ಇವರೆಲ್ಲ ತಲೆಯೂರಿ ತಪವನ್ನು ಮಾಡಿದ್ದಾರೆ, ಅಷ್ಟೈಶ್ವರ್ಯ ಸಿದ್ಧಿಗಳನ್ನು ಸಂಪಾದಿಸಿದ್ದಾರೆ. ಆದರೆ ಹೆಣ್ಣಿನ ದೃಷ್ಟಿಯಲ್ಲಿ ಅದರಿಂದೇನೂ ಫಲವಿಲ್ಲ. ಯಾಕೆ ಅಂದರೆ ಅವರು ಜ್ವಲಿಸುವ ಕೋಪದಲ್ಲಿ ಶಾಪವನ್ನು ಕೊಡ್ತಾರೆ. ಹೇಳ್ತಾ ಇದ್ದಾಳೆ, ಎಲ್ಲರೂ ವಿಶ್ವಾಮಿತ್ರರಾಗಲಿ ಇವರಾಗಲಿ 10,000 ವರ್ಷ ತಪಸ್ಸು ಮಾಡಿ 10,000 ವರ್ಷ ತಪಸ್ಸು ಮಾಡಿ ಬ್ರಹ್ಮರ್ಷಿ ಆದವರು. ಬ್ರಾಹ್ಮಣ ಜಾತಿಯ ಮೂಲವಾದ ವೇದ ಮಾತೆ ಗಾಯತ್ರಿಯನ್ನು ಕಂಡುಕೊಂಡು ಲೋಕಕ್ಕೆ ಅನುಗ್ರಹಿಸುವರು. ಇಂಥವರಾದ ವಿಶ್ವಾಮಿತ್ರರು ಮಹಾತ್ಮರಾದ ವಿಶ್ವಾಮಿತ್ರ ವಸಿಷ್ಠರಿಗೆ ಅವರ ಕುಲಕ್ಕೆ ವೇದ ಮಂತ್ರ ರೂಪದ ಶಾಪ ಕೊಟ್ಟಿದೆ. ವಿಷ್ಣುನಾ ವಿಷ್ಣುಭಕ್ತೈಶ್ಚ ಬ್ರಹ್ಮಶಾಪೋನು ವರ್ತತೆ ಬ್ರಾಹ್ಮಣನಾಮ ಪೀಡಾಯೈ ಬಲಿಭಿಃ ಕ್ಷತ್ರಿಯಾದಿಭಿಃ. ಪರಮಾತ್ಮನು ತನ್ನ ಭಕ್ತರಾದ ಬಲಿಷ್ಠ ಕ್ಷತ್ರಿಯರು ಬ್ರಾಹ್ಮಣ ಶಾಪವನ್ನು ಮನ್ನಿಸುತ್ತಾರೆ, ಬ್ರಾಹ್ಮಣರಿಗೆ ಪೀಡೆ ಆಗದಿರಲಿ ಅಂಥೇಳಿ. ಇಲ್ಲಿ ಅವಳಿಗೆ ಏನು ಹೇಳಬೇಕಾಗಿದೆ ಅಂದರೆ,
ಅದಕ್ಕೆ ಹೇಳ್ತಾ ಇದ್ದಾರೆ, ಲೋಕದ ದೃಷ್ಟಿಯಿಂದ ನೋಡಿದಾಗ ಅವರಲ್ಲಿ ಎಷ್ಟೇ ಸಂಪತ್ತು ಇರಲಿ, ಸದ್ಗುಣವಿರಲಿ, ಜೊತೆಗೆ ನಿಷ್ಕಾರಣವಾದ ಕೋಪ ಇದ್ದರೆ ಅದರ ಹಿಂದೆ ಶಾಪ ತಾಪ ಎಲ್ಲ ಉಪದ್ವ್ಯಾಪಗಳು. ಆದ್ದರಿಂದ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಅಂಥವರನ್ನು ಲಲನೆಯರು ಒಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು, ಬಲ್ಲೇದ ಧನಕ್ಕೆ ಮರುಳಾಗಿವರಿಬ್ಬರು ಸಲ್ಲದ ಪುರೋಹಿತ ಕೊಳಗಾದರು. ಎಲ್ಲ ಶಾಸ್ತ್ರಗಳನ್ನು ಓದಿ ದುರ್ಲಭವಾದ ಜ್ಞಾನವನ್ನು ಕಲಿಸಿಕೊಡುವಂತಹ ಇಬ್ಬರು ಗುರುಗಳು ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕ್ರಾಚಾರ್ಯರು. ಚೆನ್ನಾಗಿ ಬಲ್ಲಿದ ಅಂದರೆ ಬೆಳೆದು ಸಮೃದ್ಧವಾದ ಐಶ್ವರ್ಯಕ್ಕೆ ಮಾರು ಹೋಗಿ ಸಲ್ಲದ ಪೌರೋಹಿತ್ಯ ವ್ರತವನ್ನು ಮಾಡುವ ದುರವಸ್ಥೆಗೊಳಗಾದವರು, ದೇವದಾನವರಿಗೆ ಪುರೋಹಿತರಾದರು. ಭಾಗವತದಲ್ಲಿ ಬಂದಿದೆ, ಜ್ಞಾನಂ ಕ್ವಚಿತ್ ತಚ್ಚನ ಸಂಘ ವರ್ಜಿತ. ಜ್ಞಾನ ಕೆಲವರಲ್ಲಿದೆ, ಆದರೂ ಧನಾಸಕ್ತಿಯಿಂದ ಮುಕ್ತವಾಗಿಲ್ಲ ಎಂದು ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ. ಭಾಗವತಲ್ಲೇ ಬಂದಿದೆ, ವಿಶ್ವರೂಪಾಚಾರ್ಯ ಹೇಳ್ತಾರೆ, ಬ್ರಹ್ಮವರ್ಚಸ್ಸನ್ನು ಹಾಳು ಮಾಡುವಂಥ ಪೌರೋಹಿತ್ಯವನ್ನು ಧರ್ಮನಿಷ್ಠರಾದವರು ತೆಗಳುತ್ತಾರೆ ಅಂತ ಹೇಳಿದ್ದಾರೆ. ಬೃಹಸ್ಪತಿಯಂತೆ ಪ್ರವಚನ ಮಾಡುವವರು ವ್ಯಕ್ತಿಗಳಿನ್ಯಾರೂ ಇಲ್ಲ. ಶರಮಂಚದಲ್ಲಿ ಮಲಗಿದ ಭೀಷ್ಮರು ಧರ್ಮರಾಜನಿಗೆ ಹೇಳುವ ಮಾತು, ಶುಕ್ರಾಚಾರ್ಯರು ಬೃಹಸ್ಪತಿ ಆಚಾರ್ಯರು ಹುಟ್ಟಿ ಬರ್ತಾರೆ, ಅವರು ಪ್ರವಚನ ಮಾಡ್ತಾರೆ ಅಂತ ಹೇಳಿದಾನೆ ಪರಮಾತ್ಮ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಶುಕ್ರಾಚಾರ್ಯರಿಗೆ ಧನದ ಮೋಹ ಎಷ್ಟಿತ್ತೆಂದರೆ ಒಮ್ಮೆ ಅವರು ಯೋಗ ಬಲದಿಂದ ಕುಬೇರನ ಸಂಪತ್ತೆಲ್ಲವನ್ನು ಅಪಹರಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಕುಬೇರ ಶಿವನಲ್ಲೇ ಹೋಗಿ ಹೇಳ್ತಾರೆ. ಆಗ ಈಶ್ವರನು ಆಚಾರ್ಯರನ್ನು ಶೂಲದಲ್ಲಿ ಎತ್ತಿ ಬಾಯಿಯೊಳಗೆ ಹಾಕಿಕೊಂಡ. ಅವರ ದೈನ್ಯದ ಪ್ರಾರ್ಥನೆಯಿಂದ ಮನೆಗೆರೆಗೆ ಲಿಂಗದ್ವಾರದಿಂದ ಅವರನ್ನು ಹೊರಗೆ ಬಿಡ್ತಾರೆ. ಹೀಗೆ ಧನಮೋಹದಿಂದ ಕುರುಡರಾಗಿ ಹಾಸ್ಯಾಸ್ಪದರಾಗುವ ಪುರೋಹಿತ ನನಗೆ ಬೇಡ ಎನ್ನುತ್ತಾ ಇದ್ದಾಳೆ ಸ್ವಯಂವರ ಕನ್ಯೆಯಾಗಿರುವಂತಹ ಮಹಾಲಕ್ಷ್ಮಿ. ಪೌರೋಹಿತ್ಯ ಅನ್ನೋದು ಧನ ಸಂಪಾದನೆಗೋಸ್ಕರ ಅಂಥವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬೇಡ ಅಂತ ಇದೆ. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾಳೆ, ಇಂಥವ್ರು ನನಗೆ ಬೇಡ. ಶುಕ್ರ ಗ್ರಹವಾಗಿ ಲೋಕಕ್ಕೆ ಮಳೆಯನ್ನು ಸಂಪತ್ತನ್ನು ನೀಡಿ ಪೋಷಿಸ್ತಾರೆ. ಆದರೆ ಅವರ ಅನುಗ್ರಹದಲ್ಲಿ ನಮಗೆ ಶುಕ್ರದೇಶ ಇದ್ದಾರೆ. ಬೃಹಸ್ಪತಿಗೆ ಜೀವ ಎಂಬ ಹೆಸರಿದೆ. ಗುರುಬಲ ಇಲ್ಲದಿದ್ದರೆ ಯಾರಿಗೂ ಕ್ಷೇಮವಿಲ್ಲ. ಈ ರೀತಿಯಾಗಿ ಮಹಾತ್ಮರಾದ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಪ್ರಾರಬ್ಧ ಕರ್ಮದಿಂದ ಮತ್ತು ಪರಮಾತ್ಮನ ಸಂಕಲ್ಪದಿಂದ ಸಲ್ಲದ ಪೌರೋಹಿತ್ಯಕ್ಕೆ ಒಳಗಾಗಿದ್ದಾರೆ. ಅವರು ನಾನು ಯಾಕೆ ಬರೆಸಲಿ, ನಾನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನೇ ಭರಿಸುತ್ತೇನೆ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಯ ಗೈದನೊಬ್ಬ, ಕಾಮದೇ ಗುರುತಲ್ಪ ಗಾಮಿಯೊಬ್ಬ. ಒಬ್ಬನು
ಕಾಮನಿರ್ಜಿತನಾಗಿ ಕಾಮಿನಿಗೆ ಸೋತು ಹೋದವು. ಒಬ್ಬನು ಕಾಮನಿರ್ಜಿತನಾಗಿ ಭಾಮಿನಿಯೆಂದೇ ಹಾರಿದವು. ಒಬ್ಬ ಕಾಮಾಂಧನಾಗಿ ಮುನಿಯ ಕಾಮಿನಿಯ ಹಿಂದೆ ಹೋದವು. ಒಬ್ಬನು ಕಾಮದಿಂದ ಗುರುಪತ್ನಿಯ ಸಂಘವನ್ನು ಮಾಡಿದವನು. ಇಂತಹ ದೇವತೆಗಳನ್ನು ಯಾರನ್ನು ನಾನು ವರಿಸಲಾರೆ, ಆ ಸರ್ವೋತ್ತಮನಾದ ಶ್ರೀಹರಿಯನ್ನೇ ವರಿಸುತ್ತೇನೆ ಎಂತ ಇದ್ದಾಳೆ ಸ್ವಯಂವರಕ್ಕೆ ನಿಂತಹ ಮಹಾಲಕ್ಷ್ಮೀ ದೇವಿ. ಇಲ್ಲಿ ಪ್ರಶ್ನೆ ಬರುತ್ತೆ, ಪರಮಾತ್ಮನ ನಿರ್ದೋಷತ್ವವನ್ನು ಸರ್ವೋತ್ತಮತ್ವವನ್ನು ಸಮರ್ಥಿಸುವ ಭರದಲ್ಲಿ ಋಜುಗಣಸ್ಥರಾದ ಸರ್ವದೋಷರಹಿತರಾದ ಬ್ರಹ್ಮದೇವರಿಗೆ ಮಗಳನ್ನೇ ಬಯಸುವ ದುರ್ಬುದ್ಧಿಯನ್ನು ಹೇಳ್ಬೋದೇನು ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಕ್ಷಿಪ್ತವಾಗಿದ್ದು ಅದು ಬಂದಿಲ್ಲ. ವಸ್ತುತಃ ದೇವತೆಗಳು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಕಾಮದ ಉಪದ್ರವವಿಲ್ಲ. ಸಾಮಾನ್ಯ ಮಾನವರಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಇನ್ನೇನು ಹೇಳಬೇಕಾಗಿದೆ ಅಂತಂದರೆ, ಗೀತೆಯಲ್ಲಿ ಹೇಳಿದಂತೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ನಾನು ಅವನನ್ನೇ ವರಿಸುತ್ತೇನೆ ಅಂತ ಹೇಳಬೇಕಾಗಿದೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅವಳೇನು ಹೇಳಬೇಕಾಗಿದೆ ಅಂದರೆ, ಒಂದೊಂದು ಸಲ ದೇವತೆಗಳು ತಮ್ಮ ದಾರಿಯನ್ನು ತಪ್ಪಬಹುದು, ಆದರೆ ನಮ್ಮಂತೆ ಅಲ್ಲ. ಅವರು ಮಾಡುವುದರಿಂದ, ಆ ರೀತಿ ಮಾಡುವುದರಿಂದ ಅವರಿಗೂ ಲೋಕಕ್ಕೂ ಉಪಕಾರಿಯಾಗುತ್ತೆ. ಆದ್ದರಿಂದ ಎಲ್ಲ ದೇವತೆಗಳು ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿದ್ದಾರೆ. ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಈ ರೀತಿಯ ಬ್ರಹ್ಮ ರುದ್ರ ಇಂದ್ರ ಬಗ್ಗೆ ಹೇಳಿದ್ದಾರೆ. ಹೆತ್ತ ಮಗಳನ್ನು ಮದುವೆಯಾದವನುತ್ತಮನು, ಗುರುಪತ್ನಿಗಳಿಗೆ ಒಳಪೇದ ಚಿತ್ತಜನು ಮಾವನ ಕೃತಜ್ಞನಿಗೆ ಮೈದೊಡ್ಡು ಹೊತ್ತು ತಪ್ಪಿಸಿ ಕಾಮನದಲ್ಲಿ ಮುನಿಪೋತ್ತಮನ ಮಡದಿಯನ್ನು ನೆರೆದವಗಿತ್ತ ಕೈವಲ್ಯವನ್ನು ರಕ್ಷಿಸುವು ನಮ್ಮ ನನವರತ. ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ, ಇಂದ್ರ ಇತ್ಯಾದಿ ಚಂದ್ರ ದೇವತೆಗಳೆಲ್ಲರೂ ಪರಮಾತ್ಮನಿಗೆ ಇಚ್ಛೆಗನುಸಾರವಾಗಿ ನಡೆದುಕೊಳ್ತಾರೆ. ಆದುದರಿಂದ ಸರ್ವೋತ್ತಮನಾದ, ಸರ್ವೋತ್ಕೃಷ್ಟನಾದ, ಸರ್ವಸ್ವಾಮಿಯಾದ ಪರಮಾತ್ಮನನ್ನೇ, ಹರಿಯನ್ನೇ ನಾನು ವರಿಸುತ್ತೇನೆ ಅಂಥೇಳಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ನಿರ್ದೋಷ ಅಂಥೇಳಿ ಹೇಳ್ತಾ ಇದ್ದಾರೆ. ನಶ್ವರೈಶ್ವರ್ಯವ ಬಯಸುವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡೇ ಹಲ್ಲುದುರಿಸಿಕೊಂಡವನೊಬ್ಬ, ಅದೃಶಾಂಘ್ರಿ ಒಬ್ಬ, ಒಕ್ಕಣ್ಣನೊಬ್ಬ. ಒಬ್ಬ ನಶ್ವರವಾದ ಐಶ್ವರ್ಯವನ್ನು ಬಯಸುವವನು, ಇನ್ನೊಬ್ಬ ಪರರನ್ನು ಆಶ್ರಯಿಸಿಯೇ ಬಾಳುತ್ತಾ ಈಶ್ವರ ಅಂತ ಅನಿಸಿಕೊಂಡವನು, ಮತ್ತೊಬ್ಬ ಹಾಸ್ಯವನ್ನು ಮಾಡಿ ಹಲ್ಲನ್ನು ಉದುರಿಸಿಕೊಂಡವನು. ಒಬ್ಬನಿಗೆ ಕಾಲೇ ಇಲ್ಲ, ಇನ್ನೊಬ್ಬನಿಗೆ ಒಂದೇ ಕಣ್ಣು. ಈ ದೇವತೆಗಳನ್ನು ಅಂದರೆ ಕ್ರಮವಾಗಿ ಇಂದ್ರ, ಶಿವ, ಪೂಷ, ಶೇಷ ಮತ್ತು ಜಯಂತ ಎಂಬ 5 ನಾನು ವರಿಸಲಾರೆ ಅಂತ ಇದ್ದಾಳೆ ಮಹಾಲಕ್ಷ್ಮೀ. ಸ್ವಯಂವರದ ಮಾಲಿಕೆಯನ್ನು ಹಿಡಿದುಕೊಂಡು ದೇವಸಭೆಯನ್ನು ಪರೀಕ್ಷಿಸುತ್ತಿರುವ ಕನ್ಯೆ ಮಹಾಲಕ್ಷ್ಮೀ ದೇವಿ.
ಇಲ್ಲಿ ಮಹಾಲಕ್ಷ್ಮೀ ದೇವಿಗೆ ಏನು ಹೇಳಬೇಕಾಗಿದೆ ಅಂದರೆ, ಪರಮಾತ್ಮನೊಬ್ಬನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಉಳಿದವರೆಲ್ಲರೂ ಒಂದೊಂದು ಗುಣದಿಂದ ಕಡಿಮೆಯಾಗಿದ್ದಾರೆ. ಆದರೆ ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳಬೇಕಾಗಿದೆ. ಅದನ್ನೇ ಇಲ್ಲಿ ಒಬ್ಬೊಬ್ಬ ದೇವತೆಯ ಒಂದೊಂದು ತಪ್ಪನ್ನು ಹೇಳಿ, ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಒಂದೇ ಕಣ್ಣು, ಈ ರೀತಿಯ ಒಬ್ಬರ ದೋಷಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಬಗ್ಗೆ ಅವಳು ಹೇಳ್ತಾ ಇದ್ದಾಳೆ, ಅವನೊಬ್ಬನೇ ನಿರ್ದೋಷನಾಗಿದ್ದಾನೆ, ಅಂಥವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ, ಹಾರ್ವನ ಕೊಂದೊಬ್ಬ ಬಡಲೇದ, ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿದ, ಶಿವನಿಂದ ಒಬ್ಬ ಬಯಲಾದ. ಶಿವ ಮಾವನನ್ನು ಕೊಂದು ಮರುಳಾಗಿದ್ದಾನೆ. ಇನ್ನೊಬ್ಬ ಇಂದ್ರ ಬ್ರಹ್ಮಹತ್ಯೆ ಮಾಡಿ ಬೆಳೆದಿದ್ದಾನೆ. ಇನ್ನೊಬ್ಬ ಮೃತ್ಯುದೇವ ಜೀವರನ್ನೆಲ್ಲ ಕೊಂದು ಕುಲಗೇಡಿ ಅಂತ ಅನ್ಸ್ಕೊಂಡಿದ್ದಾನೆ. ಇನ್ನೊಬ್ಬ ಮನ್ಮಥ ಶಿವನಿಂದ ಬಯಲಾದ, ಶೂನ್ಯನಾದ. ಇಲ್ಲಿ ಸ್ವಯಂವರದ ಕನ್ಯೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಒಬ್ಬೊಬ್ಬ ದೇವತೆಗಳ ಕುಂದು ಕೊರತೆಗಳನ್ನು ಹೇಳ್ತಾ ಇದ್ದಾಳೆ. ಇವರೆಲ್ಲರೂ ಮಾಮನ ಕೊಂದೊಬ್ಬ ಅಂತ ಹೇಳ್ತಾರೆ. ಶಿವ ಪರಮೇಶ್ವರ ಜಗದೀಶ್ವರ ಅಂತ ಪ್ರಸಿದ್ಧನಾದ. ಆದರೆ ಅವನು ಮಾವನನ್ನು ಕೊಂದು ಮರಳಾಗಿದ್ದಾನೆ. ದಕ್ಷ ಪ್ರಜಾಪತಿಯನ್ನು ಕೊಂದ ಬಳಿಕ ಹುಚ್ಚನಂತೆ ಸ್ಮಶಾನದಲ್ಲಿ ಅಳಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಂಗೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾ ಇದ್ದಾಳೆ, ಶಿವ ದಕ್ಷನ ಶಾಪದಿಂದ ಮರಳಾಗಿದ್ದ. ಹಾಗೇ ಇರಬೇಕಂತ ಹೇಳಿ ವಿಷ್ಣುವಿನ ಆಜ್ಞೆ, ಅದು ಸುಳ್ಳಾಗುವಂಗಿಲ್ಲ. ಈ ರೀತಿಯಾಗಿ ಒಬ್ಬೊಬ್ಬರ ದೋಷಗಳನ್ನು ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಇಂದ್ರ ದೇವತೆಗಳು ಋಷಿಗಳು ಸೇರಿ ನಹುಷ ಚಕ್ರವರ್ತಿಯನ್ನು ತಮ್ಮ ದಿವ್ಯ ಶಕ್ತಿಯಿಂದ ಬಲಿಷ್ಠನನ್ನಾಗಿ ಮಾಡಿ ಇಂದ್ರನ ಸಿಂಹಾಸನ ಮೇಲೆ ಕೂಡಿಸಿದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷವಿದೆ. ಆ ಒಬ್ಬೊಬ್ಬರ ಕಥೆ ಬಹಳ ದೊಡ್ಡದಾಗಿದೆ. ವಸ್ತುತ ಅಪರೋಕ್ಷ ಆಗಿರುವಂತಹ ಇಂದ್ರನಿಗೆ ಪಾಪ ಬರೋದಿಲ್ಲ. ಆತ ಬಳಲಿದು ಪಾಪದಿಂದಲ್ಲ, ಪ್ರಾರಬ್ಧದಿಂದ. ಜೀವರ ಕೊಂದೊಬ್ಬ ಕುಲಗೇಡಿ ಎಂದೆನಿಸಿದ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮಲೇಪವಿಲ್ಲದ ಶ್ರೀ ಪರಮಾತ್ಮನಿಗೆ ಯೋಗ್ಯಳಾದ ಮಹಾಲಕ್ಷ್ಮೀ ದೇವಿ ದೇವತೆಗಳಲ್ಲಿಯೂ ದೋಷವಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ನಿರ್ದೋಷನಾದವನು ಅವನೊಬ್ಬನೇ. ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿದ ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಬರುತ್ತೆ.
ಒಳ್ಳೆಯ ಗುಣಗಳಿಲ್ಲ ಅವನಲ್ಲಿ ಅಂಥೇಳಿ. ಮೃತ್ಯುದೇವನಾಗಿರುವಂತಹ ಅವನು ಎಲ್ಲರನ್ನ ಇದು ಮಾಡ್ತಾನೆ. ಈ ರೀತಿಯಾಗಿ ಅವನು ಬೇಡ ಅಂತ ಇದೆ. ಇನ್ನು ಕಂದರ್ಪ ಅಂದರೆ ಮನ್ಮಥ, ಬ್ರಹ್ಮನ ವರದಿಂದ ಬೀಗಿದ್ದ ಅವನು ಶಿವನ ಒಂದು ಕಣ್ಣು ನೋಟದಿಂದ ಇದಾಗ್ತಾನೆ. ಈ ರೀತಿಯಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷವಿದೆ. ಆ ಮನ್ಮಥ ಎಂಥವನು ಅಂದರೆ ತಪಸ್ಸಿಗಳ ತಪಸ್ಸನ್ನು ಕೆಡಿಸುತ್ತಿದ್ದ. ಮನ್ಮಥ ಭಸ್ಮೀಭೂತನಾದ ಎಂದು ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಕಾಳಗದೊಳಗೆದರಿಲ್ಲ ಸುರರು ದಾನವರು, ಕಟ್ಟಾಳು ಮನ್ಮಥನ ಛಲದಂಕ ಬೆರೆದು, ಹೇಳಲಿನ್ನೇನು ಬಡದಾದಿ ಕೇಶವರಾಯ, ನಾಳ ಸಂಗಡ ಹೋದರಾವ ಭಯವಿಲ್ಲ. ಮನ್ಮಥನ ದರ್ಪವೆಲ್ಲ ಒಂದು ಕ್ಷಣದಲ್ಲಿ ಬಯಲಾಗುತ್ತೆ. ದೇವತೆಗಳೆಲ್ಲ ಅಮರರು, ಹೀಗಿದ್ದರೂ ಮನ್ಮಥ ಉಳಿಯಲಿಲ್ಲ. ರುಕ್ಮಿಣೀಶ ಬೀಜದಲ್ಲಿ ಹೇಳ್ತಾರೆ, ಭಸ್ಮೀಭೂತ ಮಿಮೇರ ಚಯ್ಯ ಗಿರೀಶೋಯ ಯಂ ಬಾಹ್ಯ ದೃಷ್ಟ್ಯಾ ಪುನಃ ಚಿತ್ತಾಂತಸ್ಥಿತ ಮಾರ್ಪಯದ್ ಗಿರಿಸುತಾಗರ್ಭೆ ಹೆನೇಕಾನನಂ. ಲೋಕದೃಷ್ಟಿಗೆ ಹರನು ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದಂತೆ ತೋರಿಕೊಂಡರು. ವಾಸ್ತವವಾಗಿ ಅವನನ್ನು ತನ್ನ ಎದೆಯಲ್ಲೇ ಇಟ್ಟುಕೊಂಡು ಒಂದು ಮುಖದಿಂದಲೇ ಮೂಲೋಕವನ್ನು ಗೆಲ್ಲುತ್ತಿದ್ದ ಅವನನ್ನು ಅನೇಕ ಮುಖದಿಂದ ಪಾರ್ವತಿಯ ಗರ್ಭದಲ್ಲಿಟ್ಟು ಷಣ್ಮೂರ್ಖನಾಗಿ ಅವತರಿಸುವಂತೆ ಮಾಡಿದ ಅಂತ ಬರ್ತಾಯಿದೆ. ಶ್ರೀಕೃಷ್ಣ ಕೈಲಾಸ ಯಾತ್ರೆ ಮಾಡಿದಾಗ ಶಿವನು ಅವನಿಗೆ ಪುತ್ರವರ ಕೊಡುವ ನೆಪದಲ್ಲಿ ಮನ್ಮಥನಿಗೆ ಪ್ರದ್ಯುಮ್ನ ರೂಪದಿಂದಲೂ ಜನಿಸುವಂತೆ ಅನುಗ್ರಹ ಮಾಡಿದ್ದಾನೆ. ಷಣ್ಮುಖ ಪ್ರದ್ಯುಮ್ನ ರೂಪಗಳಿಂದ ಅಪ್ರತಿಮ ಯುದ್ಧ ವೀರನೆಂದು ಪ್ರಸಿದ್ಧನಾದ ಮನ್ಮಥನು ಅನಂಗನಾಗಿ ಸ್ಥೂಲ ಶರೀರವಿಲ್ಲದವನಾಗಿಯೂ ಪ್ರಾಣಿಗಳ ಸೂಕ್ಷ್ಮ ಮನಸ್ಸನ್ನು ಪ್ರವೇಶಿ ಶೃಂಗಾರ ಭಾವದ ರೂಪದಿಂದ ಆವಿರ್ಭವಿಸಿ ಮನಸ್ಸಿಜ ಅಂತ ಅನಿಸ್ಕೊಳ್ತಾನೆ. ಆ ಶೃಂಗಾರ ಭಾವದಿಂದ ಬಾಹ್ಯ ಅರಿವೆಯೇ ಇಲ್ಲದಂತೆ ಮಾಡ್ತಾನೆ. ಅನಂಗ ಅಂತ ಅನಿಸ್ಕೊಳ್ತಾನೆ. ಅಂಗ ಅಂದರೆ ಬಾಹ್ಯ ಪ್ರಪಂಚ ಜ್ಞಾನ, ಅದಿಲ್ಲದಂತೆ ಮಾಡುವುದರಿಂದ ಮನ್ಮಥನಿಗೆ ಅನಂಗ ಅಂತ ಹೆಸರು ಬಂತು. ಹೀಗೆ ತ್ರಿಲೋಕ ವಿಜಯಾಗಮ ಬ್ರಹ್ಮನ ವರವು ಸಮೃದ್ಧಿಯಾಗಿಯೇ ಫಲಿಸಿತು. ಹರನ ಹಣೆಗಣ್ಣಿಗೆ ಆಹುತಿಯಾಗೆಂಬ ಶಾಪವೂ ಫಲಿಸಿತು. ಹಾಗಾದರೆ ಮನ್ಮಥನಲ್ಲಿ ದೋಷವೇನು? ಮಹಾಲಕ್ಷ್ಮಿ ಅವನನ್ನೇಕೆ ತಿರಸ್ಕರಿಸಿದಳು? ಆಗ ಹೇಳ್ತಾರೆ, ತನ್ನ ಶರೀರವನ್ನು ತಾನು ರಕ್ಷಿಸಿಕೊಳ್ಳಲಾರದ ಅಲ್ಪಾಯುಷ್ಯಾದ ಗಂಡು ಈತ, ನಿತ್ಯ ಮುತ್ತೈದೆ ನಾನು ಎಂದು ಹೇಳಿ ಇಲ್ಲಿ ಹೇಳ್ತಾ ಇದ್ದ. ನೋಡ್ರಿ, ಒಂದೊಂದು ಪದದ ಹಿಂದೆ ಆ ದೇವತೆಗಳಿರುವಂತಹ ದೋಷಗಳು. ಪರಮಾತ್ಮ ಒಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ನಿರ್ದೋಷನಾದವನು ಅಂತ ಹೇಳಬೇಕಾಗಿದೆ. ಅದನ್ನೇ ಮಹಾಲಕ್ಷ್ಮೀ ದೇವಿ ಒಂದೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ. ಇನ್ನು ಮುಂದೆ ಆ ಯಮಧರ್ಮನ ಬಗ್ಗೆ ಹೇಳ್ತಾ ಇದ್ದಾಳೆ. ಅವನೇನೇನು ಮಾಡ್ತಾನೆ ಅಂತ ಅನ್ನೋದು ಒಬ್ಬೊಬ್ಬ ದೇವತೆಗಳ ದೋಷವನ್ನು ಹೇಳಿ ನಿರ್ದೋಷನಾಗಿರುವಂತಹ ಪರಮಾತ್ಮನೇ ನನ್ನ ಪತಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದ.
ಸಕಲ ಗುಣ ಸಂಪನ್ನನಾಗಿರುವಂತಹ ನಿರ್ದೋಷನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಪತಿ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.